ಹಾಯ್ ಫ್ರೆಂಡ್ಸ್, ಹೇಮರಗುಲ್ವಾಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನೋಡಿ, ಇದು ನಾನು ಶುಕ್ರವಾರದ್ದು ವೀಡಿಯೋ ಮಾಡ್ತಾಯಿದ್ದೀನಿ. ಶುಕ್ರವಾರ ಬೆಳಗ್ಗೆ ಬಂದು ನಮ್ಮ ಯಜಮಾನರು ಪೂಜೆ ಮಾಡಿಬಿಟ್ಟು ಹೋಗಿದ್ರು. ನಾನು ಈವ್ನಿಂಗಿಂದ ವ್ಲಾಗ್ ಮಾಡೋಣ ಅಂತೇಳಿ ಈವ್ನಿಂಗ್ ನಾನೆಲ್ಲ ಕೆಲಸ ಮುಗಿಸಿ ಪೂಜೆ ಮಾಡೋಣ ಅಂತ ಪೂಜೆ ಮಾಡಿ, ಇನ್ನು ಮುಸ್ಸಂಜೆ ಟೈಮಲ್ಲಿ ಹೊಸ್ಲಿಗೂ 2 ದೀಪ ಹಚ್ಚಿಡ್ತಾಯಿದ್ದೀನಿ. ಹಚ್ಚಿಟ್ಟು ಎಲ್ಲ ಪೂಜೆ ಎಲ್ಲ ಮುಗೀತು. ಪೂಜೆ ಎಲ್ಲ ಮುಗಿದ್ಮೇಲೆ ಇನ್ನೊಂದು ಸ್ವಲ್ಪ ಕಲ್ಲಂಗಡಿ ಹಣ್ಣು ಮಿಕ್ಕಿತ್ತು. ಅದನ್ನು ನನ್ನ ಮಗ ಜ್ಯೂಸ್ ಮಾಡಿಕೊಡಿ ಮಮ್ಮಿ, ಇವತ್ತು ಬೇರೆ ಥರ ಜ್ಯೂಸ್ ಮಾಡಿಕೊಡಿ ಅಂತ ಹೇಳ್ದ. ಅದೊಂದು ಕಲ್ಲಂಗಡಿ ಹಣ್ಣಿನ ಜ್ಯೂಸ್ಗೆ 1-2 ಎಲೆ ಹಾಕಿ ಮಾಡೋದ್ರಿಂದ, ಅದು ಯಾವ ಎಲೆನಪ್ಪ ಅಂದರೆ ಪುದೀನ ಎಲೆ ಇರುತ್ತೆ ನೋಡಿ. ಒಂದೆರಡು ಗ್ಲಾಸ್ಗೆ ನಾನು 5-6 ಎಲೆ ಅಷ್ಟೇ, ಎಷ್ಟು ಫ್ಲೇವರ್ ಬೇಕೋ ಅಷ್ಟು ಸ್ವಲ್ಪ ಕಡಿಮೆನೇ ಹಾಕಿದ್ದೀನಿ. 4-5 ಎಲೆ ಹಾಕಿದ್ರೆ ಅದು ಫ್ಲೇವರೇ ಚೇಂಜ್ ಆಗುತ್ತೆ, ಟೇಸ್ಟ್ ಕೂಡ ಒಂಥರ ಚೆನ್ನಾಗಿರುತ್ತೆ. ಮತ್ತು ಹಾಗೆ ಸಣ್ಣ ಕಟ್ ಮಾಡಿರೋ ಪೀಸಸ್ ಇರುತ್ತೆ ನೋಡಿ ಕಲ್ಲಂಗಡಿ, ಅದನ್ನ ಹಾಕ್ಕೊಂಡು ಕುಡಿತಾ ಇದ್ರೆ ಮಾತ್ರ ತುಂಬ ಬೊಂಬಾಟಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ನಾನು ಹೇಳೋದ್ನಲ್ಲ, ಹಾಗೆ ಚಿಲ್ಲಾಗಬೇಕು ಅನ್ನೋರು ಫ್ರಿಜ್ಜಲ್ಲಿ ಇಟ್ಕೊಂಡು ಕುಡಿಬೋದು. ಇಲ್ಲ ಬೇಡ ಅಂತಂದರೆ ಐಸ್ ಕ್ಯೂಬ್ ಹಾಕೊಂಡು ಕುಡಿಬೋದು. ಏನು ಬೇಡ ನಾನು ವಾಮಾಗೆ ಕುಡಿತೀನಿ ಅಂದರೆ ವಾಮಾಗಿ ಕುಡಿಬೋದು. ಟೇಸ್ಟ್ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಇದು ಒಂದ್ಸರಿ ಟ್ರೈ ಮಾಡಿ. ಇದಕ್ಕೇನಾರು ನಿಮಗೆ ಬೇಕಿದ್ದರೆ ಪಿಂಚ್ ಸಾಲ್ಟು, ಪೆಪ್ಪರ್ ಪೌಡ್ರು, ಚಾಟ್ ಮಸಾಲ ಈ ಥರ ಎಲ್ಲ ಆ್ಯಡ್ ಮಾಡ್ಕೋಬೋದು. ನಾನು ಅದೆಲ್ಲ ಏನೂ ಆ್ಯಡ್ ಮಾಡಿಲ್ಲ, ಜಸ್ಟ್ ಪ್ಲೇನ್ ಮಾಡಿದೆ. ಅದು ತುಂಬ ಚೆನ್ನಾಗಿತ್ತು. ಆಮೇಲೆ ಮೊಟ್ಟೆ ಹಾಕಿ ಗೊಜ್ಜು ಮಾಡ್ತಾಯಿದ್ದೀನಿ ನೋಡಿ, ಎಗ್ ಗ್ರೇವಿ ಮಾಡ್ತಾಯಿದ್ದೀನಿ. ಇದ್ರದ್ದು ಏನಪ್ಪ ಸ್ಪೆಷಲು ಅಂದರೆ, ಇದಕ್ಕೆ ನಾನು ತೆಂಗಿನಕಾಯಿ ಹಾಕಿಲ್ಲ, ಜಸ್ಟ್ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ, ಲವಂಗ ಮತ್ತು ಕೊತ್ತಂಬರಿ ಸೊಪ್ಪು, ಟೊಮ್ಯಾಟೊ ಮತ್ತು ಚಿಲ್ಲಿ ಪೌಡ್ರು, ಧನಿಯಾ ಪೌಡ್ರು ಇಷ್ಟೇ ಫ್ರೆಂಡ್ಸ್. ಏನಾದರೂ ಒಂದು ಟೈಮ್ಗೆ ನಾನು 3 ಜನಕ್ಕೆ ಮಾಡ್ಕೊತಾ ಇದ್ದೀನಿ ನೋಡಿ. ಇಷ್ಟೇ, 1 ದಪ್ಪ ಈರುಳ್ಳಿ ಹಾಕಿದ್ದೆ, 1 ಟೊಮ್ಯಾಟೊ ಹಾಕಿದ್ದೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಅರ್ಧ ಇಂಚು ಶುಂಠಿ, 1 ಉಂಡೆ ಬೆಳ್ಳುಳ್ಳಿ, 4-5 ಲವಂಗ, 1/2 ಇಂಚು ಚಕ್ಕೆ ಹಾಕ್ಕೊಂಡಿದ್ದೆ. ಇಷ್ಟೇ, ಇನ್ನೇನು ಬೇಡ ಇದಕ್ಕೆ. ಮತ್ತು ಚಿಲ್ಲಿ ಪೌಡರ್, ಧನಿಯಾ ಪೌಡರ್ ನಾನು ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀವಿ ಮನೇಲಿ ಅಂತ ಹೇಳೋದ್ನಲ್ಲ, ಅದು ಪೌಡರ್ ಹಾಕಿ ಗ್ರೈಂಡ್ ಮಾಡ್ಕೊಂಬಂದು ಇನ್ಸ್ಟಂಟಾಗಿ ಬೇಗ ಮಾಡ್ಕೋಬೋದು. ಏನಾದ್ರು ಪಟಾಪಟ್ ಅಂತ ಮಾಡಬೇಕಂದ್ರೆ ಇದಕ್ಕೆ ಚಪಾತಿ ಚೆನ್ನಾಗಿರುತ್ತೆ, ಪೂರಿ ಚೆನ್ನಾಗಿರುತ್ತೆ, ದೋಸೆಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಮುದ್ದೆ ಅನ್ನೋಕ್ಕಂತೂ ಇನ್ನೂ ಸೂಪರಾಗಿರುತ್ತೆ. ನಾನು ಮುದ್ದೆ ಮತ್ತು ಅನ್ನ ಮಾಡಿದೆ ಅಷ್ಟೇ, ಯಾಕಂದರೆ ನೈಟ್ ಊಟಕ್ಕಲ್ವ, ಹಾಗಾಗಿ ನಾನು ಬೇರೆ ಏನೂ ಮಾಡಿರಲಿಲ್ಲ. ಇದೊಂದು ನೋಡಿ ಲೈಟರ್ ತೊಗೊಂಡಿದ್ದೀನಿ. ಇದೇನಪ್ಪ ಅಂದರೆ ತುಂಬ ಇದು ಚಾರ್ಜಿಂಗ್ ಇಟ್ಟು ಇದು ಮಾಡೋದು. ಇದು ಲಿಂಕ್ ಬೇಕಿದ್ದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ತುಂಬ ಯೂಸ್ ಆಗ್ತಾಯಿದೆ. ನಾನು ತರಿಸ್ಕೊಂಡು ಒಂದು 15 ಡೇಸ್ ಆಯಿತು. ಅದನ್ನ ಆದಮೇಲೆ ರಿವ್ಯೂಸ್ ಕೊಡೋಣ ಅಂತ ಸುಮ್ಮನೆ ಇದ್ದೆ. ಬಟ್ ತುಂಬ ಯೂಸ್ ಆಗ್ತಾಯಿದೆ. ಬ್ಯಾಟ್ರಿ ಲೋ ಆದಂಗೆ ಚಾರ್ಜಿಂಗ್ ಇಟ್ಕೊಂಡ್ರೆ ತುಂಬ ದಿನ ಬಾಳಿಕೆ ಬರುತ್ತೆ ಅಂತಲೇ ಹೇಳ್ಬೋದು. ನಾವು ಈಗ ಮ್ಯಾಚ್ ಸ್ಟಿಕ್ಸ್ ಬಾಕ್ಸ್ ಆಗಲಿ, ಇಲ್ಲಾಂದರೆ ಲೈಟರ್ ಆಗಲಿ, ಮಾಮೂಲಿ ಲೈಟರ್ ಆದರೆ ಸ್ವಲ್ಪ ನೀರಾದರೆ ಹೋಗ್ಬಿಡುತ್ತೆ ಅದು. ಇದು ಆ ಥರ ಇಲ್ಲ. ಇದಕ್ಕೆ ಗಸಗಸೆ ಒಂದು ಮರ್ತಿದೆ ನೋಡಿ, ಲಾಸ್ಟಲ್ಲಿ ಗಸಗಸೆ ಆಗಿ ನಾನು ಸ್ವಲ್ಪ ರುಬ್ಕೊಂಡಿದ್ದೀನಿ, ಮರ್ತೋಗಿತ್ತು, ಅದಕ್ಕೆ ಹೇಳ್ತಾ ಇದ್ದೀನಿ. ಒಂಥರ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಲೈಟರು. ಇದ್ರ ಲಿಂಕ್ ಬೇಕಾದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಒಂದ್ಸಲ ಚೆಕ್ ಮಾಡಿ, ನಿಮಗೂ ಬೇಕಾದ್ರೆ ತೊಗೋಬೋದು. ತುಂಬ ಕಡಿಮೆ ಬೆಲೆಯಲ್ಲೇ ಇದೆ, 150-160 ರುಪೀಸ್ ಅಷ್ಟೇ. ಇದು ನೋಡಿ, ಪಾತ್ರೆ ಇಟ್ಟು ಒಗ್ಗರಣೆಗೆ ನಾನು ಮಾಮೂಲಿ ಸ್ಪೈಸಸ್ ಬರುತ್ತೆ ನೋಡಿ, ಅನಾನಸು ಮತ್ತು ಪಲಾವ್ ಎಲೆ, ಸೋಂಪು, ಏಲಕ್ಕಿ ಇದನ್ನೆಲ್ಲ ಹಾಕ್ತಾಯಿದ್ದೀನಿ. ಕಲ್ಲು ಸ್ವಲ್ಪ ಇಷ್ಟೆಲ್ಲ ಹಾಕಿ ಹುರಿದು ನಾನು ಏನು ಮಸಾಲೆ ರುಬ್ಬಿಟ್ಕೊಂಡಿದ್ದೆ. ಇದಕ್ಕೆ ಈರುಳ್ಳಿ ಕೂಡ ಹೆಚ್ಚು ಹಾಕೋದು ಬೇಡ, ಹೀಗೆ ಮಾಡಿ ತುಂಬ ಚೆನ್ನಾಗಿರುತ್ತೆ. ಒಂದು ಟೈಮ್ಗೆ ಇನ್ಸ್ಟಂಟಾಗಿ ಒಂದು 10 ಮಿನಿಟ್ಸಲ್ಲೇ ಮಾಡ್ಕೋಬೋದು ಅಂತ ಹೇಳ್ಬೋದು, ಅಷ್ಟು ಈಸಿಯಾಗಿರುತ್ತೆ. ಮತ್ತು ನಿಮಗೆ ಹೋಟೆಲಲ್ಲಿ ಸಿಗುತ್ತೆ ನೋಡಿ ಗ್ರೇವಿ, ಅದೇ ಸಿಮಿಲಾರಿಟಿ ಟೇಸ್ಟ್ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ನಾವು ಹೊರಗಡೆ ಹೋದರೆ ತುಂಬ ಜಾಸ್ತಿ ಆಗುತ್ತೆ. ಮತ್ತು ಇದೇನು ಕಷ್ಟ ಏನು ಅಂದ್ಕೊತೀವಿ, ಏನೂ ಕಷ್ಟ ಇಲ್ಲ, ಮನೇಲೇ ತುಂಬ ಸುಲಭವಾಗಿ ಮಾಡ್ಕೋಬೋದು ಅಂತ ಹೇಳ್ತಾ ಇದ್ದೀನಿ. ನೋಡಿ, ಮಸಾಲೆ ರುಬ್ಬಿಟ್ಟಿದ್ದೆನಲ್ಲ ಮಿಕ್ಸಿ ಜಾರಲ್ಲಿ, ಅದೇ ಮಸಾಲೆಗೆ ಇನ್ನೊಂದು ಸ್ವಲ್ಪ ನೀರು ಹಾಕಿ ಮಾಡ್ತಾಯಿದ್ದೀನಿ. ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ, ಆಮೇಲೆ ಸಾಲ್ಟ್ ಹಾಕ್ತಿದ್ದೀನಿ. ನೀರು ನಿಮ್ಗೆ ಎಷ್ಟು ಬೇಕೋ, ನಾನು ಸ್ವಲ್ಪ ಗಟ್ಟಿಯಾಗಿ ಮಾಡಿದೆ ಒನ್ ಟೈಮ್ಗೆ ಅಲ್ವಾ, ಇನ್ನು ಶನಿವಾರ ಮಿಕ್ಕರೆ ಇದು ಮೊಟ್ಟೆ ಗೊಜ್ಜೆಲ್ಲ ಯಾನು ಒನ್ ಟೈಮ್ ಉಳಿಸಬಾರ್ದು ಅಷ್ಟೇ, ಅಲ್ಲಿ ಮಾಡಬೇಕು, ಅಲ್ಲಿ ತಿನ್ನಬೇಕಷ್ಟೇ. ಹಾಗಾಗಿ ನಾನು ಒನ್ ಟೈಮ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಮಾಡಿ, ಸ್ವಲ್ಪ ಈಗ ನೀರಿನಂಗೆ ಇರಬೇಕು. ಮೊಟ್ಟೆ ಹಾಕಿ ಬೇಯಿಸ್ಬೇಕಾದ್ರೆ ಮೊಟ್ಟೆ ಹೊಡೆದಾಕ್ತೀವಲ್ವ, ಆಗ ಸ್ವಲ್ಪ ಗ್ರೇವಿ ಏನಾಗುತ್ತೆ, ಗಟ್ಟಿಯಾಗುತ್ತೆ. ಇದನ್ನೊಂದು ಪ್ಲೇಟ್ ಮುಚ್ಚಿ, ಅದು ಮುಕ್ಕಾಲು ಕುದ್ದಿದೆ, ಎಲ್ಲ ಟೇಸ್ಟೆಲ್ಲ ನೋಡ್ಬೇಕು ನಾವು, ಹುಳಿ ಖಾರ ಎಲ್ಲ ಸರಿಗಿದೆಯಾ ಅಂತ ನೋಡಿ, ಲಾಸ್ಟ್ ಮಿನಿಟಲ್ಲಿ ಇನ್ನೇನು ಎಲ್ಲ ಸಾರೆಲ್ಲ ಆಗಿದೆ, ಅದು ಗ್ರೇವಿ ರೆಡಿ ಆಗಿದೆ ಅಂದಾಗ ನಾವೇನು ಮೊಟ್ಟೆ, ನಾನು 10-12 ಮೊಟ್ಟೆ ತಂದಿದ್ರು, 10-12 ಮೊಟ್ಟೆ ಬಿಡ್ತಾಯಿದ್ದಾರೆ. ಅದೇನಾಗುತ್ತೆ, ಮೊಟ್ಟೆ ಹಾಕಿದಾಗ ಅದು ಬೆಂದು ಸ್ವಲ್ಪ ಗಟ್ಟಿ ಗ್ರೇವಿ ಬಂದು ಗಟ್ಟಿ ಆಗುತ್ತೆ. ತಿನ್ನಲಿ ಕೂಡ ತುಂಬ ಚೆನ್ನಾಗಿರುತ್ತೆ. ಚಪಾತಿಗೆ ಮತ್ತು ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ನಾನು ಇದಕ್ಕೆ ಹೇಳೋದ್ನಲ್ಲ ಆಗಲೇ, ಮುದ್ದೆ ಮತ್ತು ಬಿಸಿ ಬಿಸಿ ಮುದ್ದೆ ಮತ್ತು ಅನ್ನ ಮಾಡಿದ್ದೆ. ಮುದ್ದೆಗೂ ಕೂಡ ತುಂಬ ಚೆನ್ನಾಗಿರುತ್ತೆ, ಏನೂ ಇದಾಗಿರಲ್ಲ, ಮುದ್ದೆಗೂ ಕೂಡ ಸೂಪರಾಗಿರುತ್ತೆ. ಇದೇನಪ್ಪ ಅಂದರೆ, ಮೊಟ್ಟೆ ಹಾಕಿದ್ಮೇಲೆ ನಾವು ಫ್ಲೇಮ್ನ ಫುಲ್ಲು ಲೋ ಮಾಡಿ ಮುಚ್ಚಿಟ್ಬಿಡ್ಬೇಕು, ಹೈ ಫ್ಲೇಮ್ ಮಾಡಬಾರ್ದು. ಯಾಕೆಂದರೆ ಅದೆಲ್ಲ ಇದಾಗ್ಬಿಟ್ಟು ಒಡೆದೋಗೋದು, ಬ್ರೇಕ್ ಆಗೋ ಚಾನ್ಸಸ್ ಇರುತ್ತೆ. ಅದು ಉಂಡೆ ಹಾಗಾಗೇ ಇರಬೇಕು. ಅಂದರೆ ಸಣ್ಣ ಉರಿ ಮಾಡಿ ಮುಚ್ಚಳ ಮುಚ್ಚಿ ಒಂದು 5-6 ನಿಮಿಷ ಬಿಟ್ಟರೆ, ಆಮೇಲೆ ಸ್ವಲ್ಪ ನಾವು ತಿರುವಾಕ್ಬೇಕಂದ್ರೆ, ಅದು ತಳ ಹಿಡ್ದಿರುತ್ತಲ್ವ, ತಿರುವಾಕ್ರೆ ನೋಡಿ ನಾವು ಹೇಗೆ ಬಿಟ್ಟಿರ್ತೀವಿ ಮೊಟ್ಟೆ ಉಂಡೆ ರೌಂಡ್ ಶೇಪು ಹಾಗೇ ಇರುತ್ತೆ, ಅದೇನು ಕೂಡ ಆಗಿರಲ್ಲ. ನಿಮ್ಗೇನಾರು ಆಗಲ್ಲ, ನಮಗೆ ಬರಲ್ಲ ಅಂತ ಹೇಳಿದ್ರೆ, ನಾನೊಂದ್ಸಲ ಲಾಸ್ಟ್ ವೀಡಿಯೋದಲ್ಲಿ ತೋರಿಸಿದ್ದೀನಿ, ಸೌಟ್ ಇರೋದು ನೋಡಿ, ಸಾಂಬಾರಿನ ಸೌಟು, ಅದರೊಳಗೆ ಹಾಕಿ ಬಿಟ್ಟು ಅದರೊಳಗೆ ಸಾಂಬಾರೊಳಗೆ ಬಿಟ್ಟರೆ ಅದು ಕೂಡ ಉಂಡೆ ಆಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತದೆ, ಎಷ್ಟು ಗಟ್ಟಿಯಾಗಿದೆ.
ಎಷ್ಟು ಕಲರ್ಫುಲ್ಲಾಗಿ ಮೊಟ್ಟೆ ಕೂಡ ಎಷ್ಟು ಉಂಡೆ ಆಗಿದೆ, ಸ್ವಲ್ಪನೂ ಕೂಡ ಉಳಿದಿಲ್ಲ. ಈ ಥರ ಮಾಡ್ಕೊತೀನಿ, ತುಂಬ ಚೆನ್ನಾಗಿರುತ್ತೆ. ಮತ್ತು ಯಜಮಾನರು ತರಕಾರಿ ಎಲ್ಲ ತಂದಿದ್ರು, ಅದನ್ನೆಲ್ಲ ಸ್ವಲ್ಪ ತಂದಾಗಲೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ನಮ್ಗೇನು ಬೇಕು ಯಾವಾಗ ಬೇಕು ಇನ್ಸ್ಟೆಂಟಾಗಿ ನಾವು ಮಾಡ್ಕೋಬೋದು. ಆವಾಗಲೆಲ್ಲ ತೆಗೆದು ರೆಡಿ ಮಾಡ್ಕೋತೀನಿ ಅಂದರೆ ಹಿಂಸೆ ಆಗುತ್ತೆ. ನಾನು ಏನೇ ಒಂದು ತರಕಾರಿ ತಂದರೂ ಅಷ್ಟೇ ಎಲ್ಲ ತರಕಾರಿ ತೊಟ್ಗಳಿರ್ಬೋದು, ಏನೋ ಸಿಪ್ಪೆ ಇರ್ಬೋದು, ಎಲ್ಲ ಬಿಡಿಸಿ ಎಲ್ಲ ರೆಡಿ ಮಾಡಿ ನಾನು ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಡ್ತೀನಿ. ಇನ್ನೊಂದೇನಪ್ಪ ಅಂದರೆ ನಾವು ಫ್ರೀ ಆಗಿದ್ದಾಗ ಪೆಪ್ಪರ್ ಪೌಡ್ರ್ ಮಾಡ್ಕೊಳ್ಳೋದಿರ್ಬೋದು. ಆ ಪೆಪ್ಪರ್ ಪೌಡ್ರ್ ಮಾಡ್ಕೊಂಡಿದ್ನಲ್ಲ ಅದೇ ಜಾರ್ಗೆ ಬಾರ್ಲಿ ಅಕ್ಕಿ ಪುಡಿ ಖಾಲಿಯಾಗಿತ್ತು, ಬಾರ್ಲಿ ಅಕ್ಕಿ ಪುಡಿ ಮಾಡ್ಕೊತೀನಿ. ಆವಾಗ ಗಂಜಿ ಮಾಡಲಿಕ್ಕೆ ನಾನು ಪೆಪ್ಪರ್ ಪೌಡ್ರು ಇದಿರಲ್ಲ, ಅದರೊಳಗೆ ಹಾಕಿದ್ರೆ ಎಲ್ಲ ಮಿಕ್ಸ್ ಆಗಿ ಪುಡಿ ಮಿಕ್ಕಿರುತ್ತಲ್ವ ಸ್ವಲ್ಪ, ಅದರೊಳಗೆ ಬಾರ್ಲಿ ಅಕ್ಕಿ ಕೂಡ ಹಾಕಿ ಬಾರ್ಲಿ ಅಕ್ಕಿ ಪುಡಿ ಕೂಡ ಮಾಡಿ ಒಂದು ವಾರಕ್ಕೆ ಎಷ್ಟು ಬೇಕು ನಾನು ಅಷ್ಟು ತರ್ತರಿಯಾಗಿ ಮಾಡಿ ಇಟ್ಕೊತೀನಿ. ನನ್ನ ವೀಡಿಯೋ ನೋಡೋರಿಗೆ ಸಾಧಾರಣವಾಗಿ ಗೊತ್ತಿರುತ್ತೆ ಇದನ್ನೆಲ್ಲ ಮಾಡ್ಕೊಳ್ಳೋದು. ಆಮೇಲೆ ನೆಕ್ಸ್ಟು ಅದೇ ಮಿಕ್ಸಿ ಜಾರಿಗೆ ಶುಂಠಿ ಮತ್ತು ಬೆಳ್ಳುಳ್ಳಿ ಹಾಕಿ ಪೇಸ್ಟ್ ಮಾಡಿ ಇಟ್ಕೊಂಡ್ರೆ ಅದನ್ನು ಕೂಡ ಒಂದು ವೀಕ್ ಬರುತ್ತೆ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ. ಏನಾದರೂ ಬೇಗ ಏನಾದರೂ ಗ್ರೇವಿ ಮಾಡ್ತೀವಿ, ತಕ್ಷಣ ಪಲ್ಯಗಳು ಮಾಡ್ತೀವಿ ಬೇಕು ಅಂದಾಗ ನೋಡಿ 100% ಬೆಳ್ಳುಳ್ಳಿ ಇದ್ದರೆ 70% ಶುಂಠಿ ಇರಬೇಕು, ಈಕ್ವಲ್ ಕ್ವಾಂಟಿಟಿ ಹಾಕ್ಬಾರ್ದು. ಇದಕ್ಕೆ ಸ್ವಲ್ಪ ಪ್ರಿಸರ್ವೇಟಿವ್ ಆಗಿ ಸ್ವಲ್ಪ ಒಂದು ಸಾಲ್ಟ್ ಹಾಕ್ತಿದ್ದೀನಿ, ಸ್ವಲ್ಪ ಅಡಿಗೆ ಎಣ್ಣೆ ಹಾಕಬೇಕು, ಆವಾಗ ಶೈನಿಂಗ್ ಕೂಡ ಚೆನ್ನಾಗಿರುತ್ತೆ. ಮತ್ತು ಅದು ಒಂಥರ ಮಿಕ್ಸ್ ಚೆನ್ನಾಗಿ ಮಿಂಗಲ್ ಆಗುತ್ತೆ, ಎಲ್ಲ ಶುಂಠಿ ಬೆಳ್ಳುಳ್ಳಿ ಎಲ್ಲ ನೀಟಾಗಿ ಮಿಕ್ಸಿ ಇದರಲ್ಲಿ ಇದಾಗಿ ಚೆನ್ನಾಗಿ ಗ್ರೈಂಡ್ ಆಗುತ್ತೆ ಅಂತೇಳಿ ಸಲುವಾಗಿ ಒಂದು ಸ್ವಲ್ಪ ಸಾಲ್ಟ್ ಮತ್ತು ಸ್ವಲ್ಪ ಎಣ್ಣೆ ಹಾಕಿ ಗ್ರೈಂಡ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ನೀವು 1 ತಿಂಗಳು ಕೂಡ ಇಟ್ಕೊಂಡ್ರೆ ಏನಾಗಲ್ಲ. ಇದು ಏರ್ ಟೈಟ್ ಬಾಟಲ್ಗೆ, ಗಾಜಿನ ಬಾಟಲ್ಗೆ ಹಾಕೊಂಡ್ರೆ ಒಳ್ಳೆಯದು. ನಾನು ಇದು ಪ್ಲಾಸ್ಟಿಕ್ ಡಬ್ಬಿಗೆ ಹಾಕಿ ಮುಚ್ಚಿಟ್ಟು ನನಗೆ ಇದೊಂದು ಒಂದು ವಾರಕ್ಕೆ ಬರುತ್ತೆ. ಹಾಗಾಗಿ ಒಂದ್ಸಲ ರೆಡಿ ಮಾಡಿ ಇಟ್ಕೊಂಡ್ರೆ ಒಂದು ವಾರ ಬರಲಿ ಅಂತ ನಾನು ಇಟ್ಕೊತಾ ಇದ್ದೀನಿ. ಮತ್ತು ಇನ್ನೊಂದು ನಾವು ನೀರು ತರಿಸ್ತೀವಿ ನೋಡಿ ಕ್ಯಾನು, ಆ ಕ್ಯಾನ್ ಒಳಗಡೆ ಕೆಳಗಡೆ ಎಲ್ಲ ತಳದಲ್ಲಿ ವೈಟ್ ಇರುತ್ತಲ್ವ, ಅದಕ್ಕೇನು ಮಾಡಬೇಕಂದ್ರೆ ಕಲ್ಲುಪ್ಪು ಬರುತ್ತೆ ನೋಡಿ, ಕಲ್ಲುಪ್ಪು ಹಾಕಿ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ನಾವು ಈ ಕುಲ್ಕಿದ್ರೆ ಅದರಲ್ಲಿರೋ ಸಿಪ್ಪೆ ಒಂಥರ ವೈಟಿಗೆ ಸ್ವಲ್ಪ ದಿನ ನೀರು ಹಳೇದಾಗ್ಬಿಟ್ರೆ ವೈಟ್ ಕೆನೆ ಥರ ಎದಳ್ತಾ ಇರುತ್ತೆ, ಅದೆಲ್ಲ ಲಾಸ್ಟಲ್ಲಿ ಉಳಿದಿರುತ್ತಲ್ವ. ಹಾಗಾಗಿ ಕಲ್ಲುಪ್ಪು ಹಾಕಿ ಚೆನ್ನಾಗಿ ನಾವು ಕುಲ್ಕಿ ತೊಳೆಯೋದ್ರಿಂದ ಅಲ್ಲಿರೋದು ಏನೇನು ಪಾಚಿ ಇರುತ್ತೋ, ಡಸ್ಟ್ ಇರುತ್ತೋ, ಏನು ಹಿಡ್ಕೊಂಡಿರುತ್ತೆ ಅದೆಲ್ಲ ಒಂಥರ ಕೆನೆ ಥರ ಎಲ್ಲ ನೀರಿಂದೆಲ್ಲ ತಳಭಾಗದಲ್ಲಿ ಇರುತ್ತೆ ಅಂತ ಹೇಳಿದ್ನಲ್ಲ, ಅದೆಲ್ಲ ಬಂದ್ಬಿಡುತ್ತೆ. ಹಾಗಾಗಿ ಒಂದು ಸ್ಪೂನ್ ಕಲ್ಲುಪ್ಪು ಹಾಕಿ ಸ್ವಲ್ಪ ನೀರು ಹಾಕಿ ಅದನ್ನ ಚೆನ್ನಾಗಿ ಕುಲ್ಕಿ ಮೇಲೆಲ್ಲ ಸೋಪ್ ಹಾಕಿ, ಒಳಗಡೆ ಎಲ್ಲ ಸೋಪ್ ಹಾಕ್ಬಾರ್ದು, ಯಾಕಂದರೆ ಸೋಪ್ ಹಾಕಿದ್ರೆ ತೊಳೆಯೋಕ್ಕಾಗಲ್ಲ ಅಲ್ವಾ. ಹಾಗಾಗಿ ಮೇಲೆ ಮಾತ್ರ ಸೋಪ್ ಹಾಕಿ ಎಲ್ಲ ತೊಳೆದು ರೆಡಿ ಮಾಡಿ ಇಟ್ಕೊಂಡ್ರೆ ಸರಿ ಹೋಗುತ್ತೆ ಅಂತೇಳಿ ಇವತ್ತಿನ ವೀಡಿಯೋ ಏನು ಮಾಡ್ತೀನಿ. ಥ್ಯಾಂಕ್ ಯು, ಬಾಯ್ ಫ್ರೆಂಡ್ಸ್.